ಹಾಯ್ ಬ್ಯಾಕ್ ಟು ಮೈ ಅಶ್ವಿನಿ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಬಿರಿಯಾನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಈರುಳ್ಳಿ ಟೊಮೊಟೊನ ಉದ್ದುದ ಕಟ್ ಮಾಡಿಕೊಂಡು ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲನೂ ಮಿಕ್ಸಿಗೆ ಹಾಕೊಂಬರೋಣ. ಬನ್ನಿ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಎಣ್ಣೆ ಹಾಕಿ ಪಲಾವ್ ಪತ್ರೆ, ಲವಂಗ, ಚಕ್ಕೆ, ಮೊಗ್ಗು ಎಲ್ಲ ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕಿ ಸ್ವಲ್ಪ ಬಿಸಿ ಆಗೋವರೆಗೂ ಕೈ ಆಡಿಸ್ಕೊಳ್ಳಿ. ಕೈ ಆಡಿಸ್ಕೊಂಡಿದ್ದಾದಮೇಲೆ ಈರುಳ್ಳಿನ ಚೆನ್ನಾಗಿ ಹಾಕಿ ಅದನ್ನು ಸ್ವಲ್ಪ ಕೆಂಪಾಗೋವರೆಗೂ ರೋಸ್ಟ್ ಮಾಡಿಕೊಂಡು, ಬಿರಿಯಾನಿ ಅಂದ್ರೇ ಹಾಗೆ ಚೆನ್ನಾಗಿ ಈರುಳ್ಳಿ ಕೆಂಪಗಾದ್ರೇ ಟೇಸ್ಟ್ ಬರೋದು ಚಿಕನ್ ಬಿರಿಯಾನಿ. ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದು ಕಡೆ ಪುದೀನ, ಕೊತ್ತಂಬರಿ ಎಲ್ಲ ತೊಳೆದಿಟ್ಕೊಂಡಿದ್ದಿಲ್ಲ ಅದನ್ನು ಮಿಕ್ಸಿಗೆ ಹಾಕೊಂಬರೋಣ. ಒಂದೊಂದು ಕಟ್ಟಿದರೆ ಸಾಕು, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿದು. ಫಸ್ಟ್ ಟೈಮ್ ಮಾಡ್ತಿದ್ರೆ ನೋಡ್ಕೊಳ್ಳಿ, ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡ್ತಿದ್ರೆ. ದಮ್ ಬಿರಿಯಾನಿ ತುಂಬ ಮಾಡ್ತಾರೆ, ನಂಗೆ ದಮ್ ಬಿರಿಯಾನಿ ಎಲ್ಲ ಮಾಡಲ್ಲ. ನಾರ್ಮಲಾಗಿ ಇಷ್ಟು ಮಸಾಲ ಎಲ್ಲ ಮಾಡಿಕೊಂಡು ಅಕ್ಕಿ ಹಾಕಿ ಕ್ಲೋಸ್ ಮಾಡಿ ಒಂದು ವಿಸಲ್ ಮಾಡಿಸಿದ್ರೆ ಅದೇ ಟೇಸ್ಟಾಗಿ ಬರುತ್ತೆ. ತುಂಬ ಕ್ವಿಕ್ಕಾಗಿ ಮಾಡುವಂಥ ಬಿರಿಯಾನಿ ಇದು. ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಅಂತ ಬೇಡ, ಸ್ವಲ್ಪ ಮಸಾಲ ಮಾಡಿಕೊಂಡು ಚಿಕನ್ ಕುದಿಯೋರ್ಗು ಕುಸಿದ್ರೆ ಸಾಕು. ಒಂದು ವಿಸಲ್ ಆಗೋದ್ರೇ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಯಾರಿಗಿಷ್ಟ ಬಿರಿಯಾನಿ ಆದಷ್ಟು ನೋಡಿ ಮಾಡಿ. ಈರುಳ್ಳಿನೂ ಕೆಂಪಗಾಯಿತು. ಈಗ ಟೊಮೊಟೊ ಆ್ಯಡ್ ಮಾಡಿ ಅದನ್ನು ಸ್ಮ್ಯಾಶ್ ಆಗೋವರೆಗೂ ಹುರ್ಕೊಳ್ಳೋಣ. ಬನ್ನಿ, ಟೊಮೊಟೊ ಸ್ಮ್ಯಾಶ್ ಆದಮೇಲೆ ಅದಕ್ಕೆ ಉಪ್ಪು, ಹಳದಿ, ಗರಂ ಮಸಾಲ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ರುಬ್ಬಿಟ್ಕೊಂಡಿದ್ದು ಎಲ್ಲನೂ ಆ್ಯಡ್ ಮಾಡಿ ಚೆನ್ನಾಗಿ ಎಣ್ಣೆ ಬರೋವರೆಗೂ ಕೈ ಆಡಿಸ್ಕೊಳ್ಳೋಣ. ಎಲ್ಲ ಆ್ಯಡ್ ಆದಮೇಲೆ ಸ್ವಲ್ಪ ಎಣ್ಣೆ ಬರೋವರೆಗೂ ರೋಸ್ಟ್ ಮಾಡಿಕೊಂಡು ಚಿಕನ್ ಒಂದು ಕಡೆ ತೊಳೆದಿಟ್ಕೊಳ್ಳೋಣ. ಆಮೇಲೆ ಚಿಕನ್ ತೊಳೆದಿದ್ದಾದಮೇಲೆ ಅದಕ್ಕೆ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಕೈ ಆಡಿಸ್ಕೊಂಡು ಎಣ್ಣೆ ಎಲ್ಲ ಬಿಟ್ಟಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಿರಿಯಾನಿಗೆ ಟೇಸ್ಟ್ ನೋಡ್ಕೊಳ್ಳಿ. ಲವಣವು ಸರಿ ಇದೆಯೇ? ಏನೋ ಕೆಟ್ಟ ಮಾತಾಡ್ತಾನೆ. ಉಪ್ಪು ಸರಿಯಾಗಿದೆಯೇ ಎಂದೆ. ಓ ಅದಾ? ಯಾರಿಗೆಲ್ಲ ಬಿರಿಯಾನಿ ಕಷ್ಟ ಅಂತ ಹೇಳ್ತೀರಾ ಒಂದ್ಸಲ ನೋಡಿ ಮಾಡಿ. ಈಸಿ, ಆರಾಮಾಗಿ ಮಾಡ್ಬೋದು. ಬ್ಯಾಚುಲರ್ಸ್ ಅಂತೂ ಇನ್ನೂ ಆರಾಮಾಗಿ ಮಾಡ್ಬೋದು. ನೀವು ಯಾವ ಅಕ್ಕಿನ ಬಿರಿಯಾನಿಗೆ ಹಾಕ್ತಿದ್ದೀರಾ ಅದನ್ನು ಒಂದು 5 ನಿಮಿಷ ತೊಳೆದಿಟ್ಕೊಂಡು ನೆನೆಸಿಟ್ಕೊಳ್ಳಿ. ನಾನು ಬಾಸ್ಮತಿ ರೈಸ್ನ ತೊಳೆದಿಟ್ಕೊಂಡಿದ್ದೀನಿ, ಒಂದು 5 ನಿಮಿಷ ನೆನೆಸಿಡ್ತೀನಿ. ನೆನೆಸಿಟ್ಟಿದ್ದಾದಮೇಲೆ ಆವಾಗ ಆ್ಯಡ್ ಮಾಡೋಣ. ಒಂದು ಕಡೆ ಚೆನ್ನಾಗಿ ಈಗ ಚಿಕನ್ನು ಮಸಾಲ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಇದೇ ಟೈಮಲ್ಲಿ ಚೆನ್ನಾಗಿ ಮೆಂತ್ಯನ ತೊಳೆದಿಟ್ಕೊಂಡು ಆ್ಯಡ್ ಮಾಡೋಣ. ಆವಾಗ ಇನ್ನೂ ಟೇಸ್ಟ್ ಸ್ವಲ್ಪ ಸೂಪರಾಗಿ ಬರುತ್ತೆ. ಕಸ್ತೂರಿ ಮೆಂತ್ಯ ಅಂತ ಹಾಕ್ತಾರೆ, ಒಣಗಿರೋದು. ಅದು ಹಾಕೋ ಬದಲು ನ್ಯಾಚುರಲ್ ಆಗಿ ಇನ್ನೂ ಹಸಿರು ಮೆಂತ್ಯನ ಹಾಕಿದ್ರೆ ಇನ್ನೂ ಟೇಸ್ಟಾಗಿ ಬರುತ್ತೆ ಬಿರಿಯಾನಿ. ನೋಡಿ ಒಂದು ಸಲ ಟ್ರೈ ಮಾಡಿ. ಹಸಿ ಹಾಕಿ. ಬಾಸ್ಮತಿ ರೈಸ್ಗಾದರೆ ಸ್ವಲ್ಪ ಕಮ್ಮಿನೇ ಇಟ್ಕೊಳ್ಳಿ ನೀರನ್ನ, ಆವಾಗ ಚೆನ್ನಾಗಿ ಬಿರಿಯಾನಿ ಬರುತ್ತೆ. ಆವಾಗ ದಮ್ ಕಟ್ಟೋ ಅವಶ್ಯಕತೆ ಇರಲ್ಲ, ಕರೆಕ್ಟಾಗಿ ಬೇಯುತ್ತೆ ಅಕ್ಕಿ. ಆದಷ್ಟು ಕಮ್ಮಿ ಇಟ್ಕೊಳ್ಳಿ. ನಾನು 1.5 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕಿರೋದು. ಎಲ್ಲರಿಗೂ ಹೇಳ್ತಿಲ್ಲ, ಬಾಸ್ಮತಿ ರೈಸ್ ಒಬ್ಬೊಬ್ರು ಮಾಡಲಿಕ್ಕೆ ದಮ್ ಕಟ್ಟಿದ್ರೆ ಅಷ್ಟೇ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ನಾರ್ಮಲಾಗಿ ಒಂದೇ ವಿಸಿಲ್ ತೆಗೆದು ಬಾಸ್ಮತಿ ರೈಸ್ ಮಾಡ್ಬೋದು. ಈ ಟ್ರಿಕ್ನ ಯೂಸ್ ಮಾಡಿದ್ರೆ ಅಷ್ಟೇ ಸಾಕು. ನಾರ್ಮಲಾಗಿ 1.5 ಗ್ಲಾಸ್ ಹಾಕಲ್ಲಿ ನಾರ್ಮಲಾಗಿ 2 ಗ್ಲಾಸ್ ಹಾಕಿದ್ರೆ ಸಾಕು. 3 ಹಾಕಬೇಕು, ಆದರೆ ನಾವು 2 ಗ್ಲಾಸ್ ಹಾಕಿದ್ರೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಬಿರಿಯಾನಿಗೆ ಲಾಸ್ಟ್ ಟಚ್ ಅಂತ ಕೊತ್ತಂಬರಿ ಹಾಕಲೇಬೇಕು ಲಾಸ್ಟಿಗೆ, ಆವಾಗ ಬಿರಿಯಾನಿ ಸೂಪರ್ ಟೇಸ್ಟಾಗಿ ಬರುತ್ತೆ. ನನಗೆ ಒಂದೊಂದು ಸಲ ಕೊತ್ತಂಬರಿ ಇಲ್ಲ ಅಂತಂದರೆ ಬಿರಿಯಾನಿ ಮಾಡಲಿಕ್ಕೆ ಮನಸ್ಸು ಬರೋಲ್ಲ. ಅದು ಒಬ್ಬೊಬ್ರು ಮಾಡ್ತಾರೆ ಕೊತ್ತಂಬರಿ ಇಲ್ಲ ಅಂತಂದ್ರೂ, ಕೊತ್ತಂಬರಿ ಇದ್ದರೆ ನಾನು ಮಾಡೋದು ಬಿರಿಯಾನಿ. ಹಾಯ್ ಗಾಯ್ಸ್, ಎಂತ ಗೊತ್ತುಂಟಾ, ಬಿರಿಯಾನಿ ರೆಡಿ ಆಯಿತು. ನೋಡ್ಕೊಂಬರೋಣ ಬನ್ನಿ. ಬಿಗ್ ಬಾಸ್ ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ, ಇದು ಯಾರ್ದು ಧ್ವನಿ ಅಂತ ಕಮೆಂಟ್ ಮಾಡಿ. A few moments later, a few minutes later. ನೋಡಿ, ನನ್ನ ಟ್ರಿಕ್ ಯೂಸ್ ಮಾಡಿ ಎಷ್ಟು ಉದ್ರುದ್ರಾಗಿ ಬರುತ್ತೆ ಬಿರಿಯಾನಿ. ಟ್ರೈ ಮಾಡಿ. ಓಕೆ, ಬಿರಿಯಾನಿ ರೆಡಿ ಆಯಿತು. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.